ಯಾರು ಏನಾದರೂ ಹೇಳಲಿ, ನಮ್ಮ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದ್ದು, ಗ್ಯಾರಂಟಿ ಬಗ್ಗೆ ಯಾರು ಮಾತನಾಡಬಾರದು. ಯಾವ ಗ್ಯಾರಂಟಿ ವಾಪಸ್ಸು ಪಡೆಯಲ್ಲ, ಎಲ್ಲ ಗ್ಯಾರಂಟಿಯನ್ನು ಮುಂದುವರಿಸಿಕೊಂಡು ಹೋಗುತ್ತೇವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ತಿಳಿಸಿದ್ದಾರೆ. ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಗ್ಯಾರಂಟಿ ವಿಚಾರ ಯಾರು ಯಾವುದೇ ಅನುಮಾನ ಇಟ್ಟುಕೊಳ್ಳುವುದು ಬೇಡ, ಏನಿದೆ ಯಥಾಸ್ಥಿತಿ ಮುಂದುವರಿಯುತ್ತದೆ. ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಮುನಿಯಪ್ಪ ದೆಹಲಿ ಭೇಟಿ ವಿಚಾರವಾಗಿ ಮಾತನಾಡಿ, ಹೈಕಮಾಂಡ್ ಬಂದು ಎಲ್ಲ ಮಂತ್ರಿಗಳನ್ನು ಕರೆಸಿ ಸೂಚನೆ ಕೊಟ್ಟು ಹೋಗಿದ್ದಾರೆ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಒಂದು ದಿನಕ್ಕೆ ವಾಪಸ್ಸು ಬಂದಿದ್ದಾರೆ. ನಿತಿನ್ ಗಡ್ಕರಿ ಕರೆದಿದ್ದ ಮೀಟಿಂಗ್ಗೆ ಸತೀಶ್ ಜಾರಕಿಹೊಳಿ ಹೋಗಿದ್ದರು. ಮಹದೇವಪ್ಪ PWO ಮಿನಿಸ್ಟರ್ ಆಗಿದ್ದವರು, ಹಾಗಾಗಿ ಅವರ ಜೊತೆಯಲ್ಲಿ ಹೋಗಿದ್ದಾರೆ. ದೆಹಲಿ ಮುನಿಯಪ್ಪ ಅವರು ತವರು ಸ್ವಂತ ಊರು. ಮಂತ್ರಿಯಾದ ಕ್ಷಣ ವೈಯಕ್ತಿಕ ಅಭಿಪ್ರಾಯ ಹೇಳಬಾರದು ಅಂತ ಏನಿಲ್ಲ. ಯಾರು ಏನೇ ಹೇಳಿದ್ರು ಅದು ವೈಯಕ್ತಿಕ ಅಭಿಪ್ರಾಯ. ಯಾವುದೇ ಕಾರಣಕ್ಕೆ ಗ್ಯಾರಂಟಿ ನಿಲ್ಲಿಸುವುದಿಲ್ಲ. ಸತೀಶ್ ಜಾರಕಿಹೊಳಿ ಸಭೆಯಲ್ಲಿ ಇದ್ದು KC ವೇಣುಗೋಪಾಲ್, ಸುರ್ಜೇವಾಲಾ ಅವರು ಇಬ್ಬರು ಕೂಡ ಗ್ಯಾರಂಟಿ ವಿಷಯದಲ್ಲಿ ಗೊಂದಲ ಉಂಟು ಮಾಡಬಾರದು ಎಂದು ಹೇಳಿದ್ದಾರೆ. 3 DCA ಮಾಡುವ ಹೈಕಮಾಂಡ್ ಗಮನಕ್ಕೆ ತಂದಿದ್ದೇವೆ. ಅವರು ಏನು ತೀರ್ಮಾನ ತೆಗೆದುಕೊಳ್ತಾರೆ ನೋಡೋಣ ಎಂದರು. ಸಿಎಂ ಅವರ ಮೇಲೆ ಏನೆಲ್ಲ ಆರೋಪಗಳು ಬರುತ್ತಾ ಇದೆ. ಸಿದ್ದರಾಮಯ್ಯ ಅವರು ಪಕ್ಷದ ಪವರ್ಫುಲ್ ಲೀಡರ್. ಕಾಂಗ್ರೆಸ್ ವೀಕ್ ಮಾಡಿ ಸಿದ್ದರಾಮಯ್ಯ ಅವರನ್ನು ವೀಕ್ ಮಾಡಬೇಕು ಎನ್ನುವ ಹುನ್ನಾರ ವಿರೋಧ ಪಕ್ಷದವರದ್ದು. ಸೈಡ್ ತಗೊಂಡು 15 ವರ್ಷ ಆಗಿದೆ. ಅದೇ ನಿಯಮದಡಿ ಬೇರೆ ಪಾರ್ಟಿಯವರು ತೆಗೆದುಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನು ಟಾರ್ಗೆಟ್ ಮಾಡಿ ಆರೋಪ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಅವರ ಹೆಸರಿಗೆ ಕಪ್ಪು ಚುಕ್ಕೆ ತರಬೇಕು ಎನ್ನುವ ಉದ್ದೇಶ ಇದೆ. ಅವರು ಹೇಗೆ ರಾಜಕೀಯವಾಗಿ ಏನು ಮಾಡಲು ಹೊರಟಿದ್ದಾರೆ, ನಾವು ಅದನ್ನು ರಾಜಕೀಯವಾಗಿ ಎದುರಿಸುತ್ತೇವೆ ಎಂದರು. ಇದೇ ವೇಳೆ ಸಂಸದ ಶ್ರೇಯಸ್ ಎಂ ಪಾಟೀಲ್, ಶಾಸಕ HP ಸ್ವರೂಪ್ ಇತರರು ಉಪಸ್ಥಿತರಿದ್ದರು. TV 46 ಮಲೆನಾಡು ನ್ಯೂಸ್, ಹಾಸನ. ಮಂಗಳಾರತಿ ತಟ್ಟೆಗೆ ಒಂದು ತಟ್ಟೆ ಕಾಸು ಹಾಕ್ಬಿಟ್ಟು ಪುರೋಹಿತನ ಇಂಡ್ಯೂಸ್ ಮಾಡಿ ದುಡ್ಡು ಹಾಕೋರು ಅಂತ ಹೇಳಕ್ ನಮ್ ಭಕ್ತಿ ಅದು. ಈಗ ಎಲೆಕ್ಷನ್ ಅಲ್ಲಿ ಯಾವನೋ ಬಂದು ಒಂದು ದುಡ್ಡು ಕೊಡ್ತಾರೆ, ನಾವು ಇಸ್ಕೊಳಕ್ ಆಗಲ್ಲ. ನಮ್ಗೆ ಎಲೆಕ್ಷನ್ ಬೇಕಲ್ಲ ಖರ್ಚಿಗೆ. ಸತ್ಯ ಹೇಳಿದ್ರೆ ಸರಿ ಇರೋದಿಲ್ಲ. ಅದಕ್ಕೆ ನಾವು ಹೇಳೋದು, ನಾವು ಯಾವ್ದು ಇಲ್ಲಪ್ಪ, ನಾವು ಸತ್ಯ ಹರಿಸೋದು ಮೊಮ್ಮಕ್ಕಳು ನಮ್ಮನೆಯಲ್ಲೇ ಸತ್ಯ ಹರಿಸಂದ್ರ ಬಾಡಿಗೆ ಇದಾರೆ ಅಂತ ಹೇಳ್ಕೊಳ್ಳೋ ಪಾಲಿಟಿಷಿಯನ್ಸ್ ಬಹಳ ಅವ್ರೆ. ನಾವು ಬೇಡ ಅಂತ ಹೇಳಕ್ ಆಗ್ತದೆ, ಹೇಳ್ಕೊಳ್ಳೋರಿಗೆ ನಡೀಲಿ ಹೋಗೋಣ. ಥ್ಯಾಂಕ್ ಯು. ಸಂಬಳ ಕೊಟ್ಟಿಲ್ಲ ಬಿಡ್ತಾರಲ್ಲ, ಗೇಟ್ ಇದ್ ಮಾಡ್ತಾರಲ್ಲ ಮೇಡಮ್, ಕಾಂಟ್ರಾಕ್ಟ್ ಬೇಸ್ ಔಟ್ಸೋರ್ಸ್ ಅಲ್ಲಿ ಇರೋದು, ಸ್ಯಾಲರಿ ಕೊಟ್ಟಿಲ್ಲ ಅಂತ. ನಾನು ಅದನ್ನ ಕೊಡಿಸ್ಕೊಡ್ತೀನಿ.